ಏನಿವತ್ತು ಕರ್ನಾಟಕ ದಲಿತ ಸೇನೆ ರಾಮಸಮುದ್ರ ಹೋಬಳಿಯ ಸಭೆ ನಂಬರ್ 26ರಲ್ಲಿ 36 ಎಕರೆ 11 ಗುಂಟೆ ಗೋಪಾಲ ಜಮೀನು ಇರ್ತದೆ. ಈ ಜಮೀನಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ರಾಮಚಂದ್ರರವರಿಗೆ ಈಗಾಗಲೇ ನಾನು ಮನವಿ ಪತ್ರಗಳನ್ನು ಕೊಟ್ಟಿದ್ದೀನಿ. ಈ ಗೋಪಾಲ ಜಮೀನಿನೊಳಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಖಾತೆಗಳನ್ನು ಮಾಡಿ ಜಮೀನುಗಳನ್ನು ಪರಬಾರ ಮಾಡಿದ್ದಾರೆ. ಇದು ಗೋಪಾಲ ಜಮೀನಾಗಿರ್ತದೆ. ಇದರಲ್ಲಿ ಯಾರಿಗೂ ಇಸೆಗಳಾಗಿಲ್ಲ, ದುರಸ್ತಿಗಳಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಕೊಟ್ಟಿದ್ದೀನಿ. ಈ ಮನವಿಗೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಕಾರಣ ಇವತ್ತು ನಾನು ಪತ್ರಿಕೆಗಳ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಈ ಪತ್ರಿಕೆಗಳನ್ನು ಆಹ್ವಾನ ಮಾಡಿದ್ದೀನಿ. ಹೀಗಾಗಿ ಅಲ್ಲಿ ಸುಮಾರಷ್ಟು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ನಿರ್ಮಾಣ ಮಾಡ್ಕೊಂಡಿದ್ದ ಯಾವುದು ಮೂಲ ಟೈಟಲ್ ಡೀಡ್ಗಳು ಯಾರ ಹತ್ರ ಇಲ್ಲ. ಯಾಕಂದ್ರೆ ಟೋಟಲ್ ಆಗಿ ಅದರಲ್ಲಿ 36 ಎಕರೆ ಜಮೀನು ಖರಾಬು ಈ ಉಲ್ಲುಬನಿ ಜಮೀನನ್ನ ಕಂದಾಯ ಕಾಯ್ದೆ ಪ್ರಕಾರ ಏನಾದರೂ ಮಂಜೂರು ಮಾಡಿದ್ರೆ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಉಳುಮೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಮಾತ್ರ ಆ ಜಮೀನು ಯೋಗ್ಯವಾಗಿರ್ತದ್ರಿಂದ ಮನೆಗಳನ್ನು ನಿರ್ಮಾಣ ಮಾಡಿ ವಸತಿಗಳನ್ನು ಮಾಡಿಕೊಂಡು ಮತ್ತೆ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋಕ್ಕೆ ಯಾವುದೇ ಸರ್ಕಾರದ ಸಹಾಯ ಇರೋದು. ಆದರೂ ಸಹ ನಮ್ಮ ಗ್ರಾಮ ಪಂಚಾಯತ್ ಏನು ಇಲ್ಲಿ ಯಾರು ನಮ್ಮ ಇದಲ್ಲ, ಆದರೆ ಸಂಸ್ಥೆಯ ಬಗ್ಗೆ ಅವ್ರಿಗೆ ಇದ್ದಂಥ ಕಾಳಜಿ ಬಗ್ಗೆ ಎಲ್ಲರೂ ಮಾತಾಡ್ತದೆ. ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಗ್ತಾಯಿತ್ತು. DCC ಬ್ಯಾಂಕ್ನ ಒಂದು ಅವ್ರ ಕಾರ್ಯಚಟುವಟಿಕೆ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಯಿತು. ರಾತ್ರಿ 9-10 ಗಂಟೆವರೆಗೂ ಸಹ ಎಲ್ರಿಗೂ ಫೋನಲ್ಲಿ ಮಾಡ್ತಾಯಿದ್ರು. ಇವತ್ತು ಗೋವಿಂದಗೌಡ್ರ ಮೇಲೆ ಏನಾದರೂ ಇದ್ದರೆ ಅವರನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿ ಬೇರೆಯವ್ರನ್ನ ಆ ಸ್ಥಾನದಲ್ಲಿ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡಿದರೆ ಅದೆಲ್ಲರೂ ಖುಷಿ ಪಡ್ತಾಯಿದ್ರು. ಏನೋ ಅವರಿಂದ ತಪ್ಪಾಗಿದ್ದರೆ. ಯಾಕೆಂತಂದರೆ 10 ವರ್ಷಗಳು ಏನೋ 10 ವರ್ಷಗಳ ಹಿಂದೆ 10 ವರ್ಷ ಸತತವಾಗಿ 10 ವರ್ಷ ಅಪೆಕ್ಸ್ ಬ್ಯಾಂಕ್ಗೆ ಕೋಲಾರ ಜಿಲ್ಲೆಯಿಂದ ಪ್ರತಿನಿಧಿನೇ ಇಲ್ಲ. ಆ ಸ್ಥಿತಿನಲ್ಲಿದ್ದಂಥ ಬ್ಯಾಂಕು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ 1ನೇ ಸ್ಥಾನಕ್ಕೆ ಬರಬೇಕಂತಂದರೆ ಎಷ್ಟು ಶ್ರಮ ಆಗಿರುತ್ತೆ ಅಂತಕ್ಕಂಥದ್ದು. ಹಲವಾರು ಸಂದರ್ಭಗಳಲ್ಲಿ ಏನೋ ಒಂದು DCC ಬ್ಯಾಂಕ್ ಬಂದಾಗ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ಶ್ಯಾಮೇಗೌಡರು, ಕೆಲವು ಮಾತಾಡೋಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೆ, ಇವತ್ತು ಕಾಂಗ್ರೆಸ್ ನಿರ್ದೇಶಕರು ಇರ್ಬೋದು, ಹೆಚ್ಚಿಗೆ ಕಾಂಗ್ರೆಸ್ ಅವ್ರಿಗೆ ಸಾಲ ಸಿಗ್ತಾ ಇರ್ಬೋದು, ಆದರೆ ಒಂದು 30% ಆದ್ರೂ ನಮ್ಮ ಪಕ್ಷದವ್ರಿಗೂ ಸಾಲ ಸಿಗ್ತಾ ಇರುತ್ತೆ. ರೈತರ ಸಂಸ್ಥೆ ಇದ್ರ ಬಗ್ಗೆ ನಾವು ತಪ್ಪು ಭಾವನೆ ಬರೋ ರೀತಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಇವತ್ತು ಅದೇ ರೀತಿ ಆ ಮನೋಭಾವನೆ ಇದ್ದಿದ್ದರಿಂದ